ಗುಡ್ ಮಾರ್ನಿಂಗ್ ಗೆಳೆಯರೇ, ನಾನಿವತ್ತು ಅಂಬೋಲಿಯ 2ನೇ ದಿವಸದ ಟ್ರಾವೆಲ್ ಜರ್ನಿಯನ್ನು ಇಲ್ಲಿಂದ ಶುರು ಮಾಡ್ತಾ ಇರುವೆ. ಸದ್ಯಕ್ಕೆ ನಾನೀಗ ಅಂಬೋಲಿಯ ಸಮೀಪದಲ್ಲಿರುವ ಹಿರಣ್ಯಕೇಶಿ ಮಂದಿರದ ಪಾರ್ಕಿಂಗ್ ಸ್ಪೇಸ್ನಲ್ಲಿರುವೆ. ಇಲ್ಲಿ ನೋಡ್ಬೋದು, ನಾನೇ ಫಸ್ಟ್ ಮೂವರ್ ಆಗಿರುವೆ, ಯಾರೂ ಕೂಡ ಇಲ್ಲ. ಮೊದಲಿಗೆ ನಾವೇ ಬಂದಿದ್ದೇವೆ, ಟೋಟಲಿ ಖಾಲಿ ಇದೆ. ನಾನಿಲ್ಲಿಗೆ ಬರೋಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿದ್ದೆ. ಬಟ್ ಬೆಳಗ್ಗೆನೇ ಮಳೆ ಬರೋಕ್ಕೆ ಶುರು ಆಯಿತು, ವಿಸಿಬಿಲಿಟಿ ಅಂತೂ ಇರಲೇ ಇಲ್ಲ. ಹಾಗಾಗಿ 2 ಗಂಟೆ ವೇಟ್ ಮಾಡಿ ಬಂದಿರುವೆ. ಈಗ ಸದ್ಯಕ್ಕೆ ಬೆಳಗ್ಗೆ 7 ಗಂಟೆ ಆಗಿದೆ. ಹಿರಣ್ಯಕೇಶಿ ಮಂದಿರ ಅಂಬೋಲಿ ವಿಲೇಜ್ನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಹಿರಣ್ಯಕೇಶಿ ಅನ್ನೋ ಒಂದು ಮಂದಿರ ಕೂಡ ಇದೆ. ಜೊತೆಗೆ ಇದು ಹಿರಣ್ಯಕೇಶಿ ನದಿಯ ಉಗಮ ಸ್ಥಾನವೂ ಕೂಡ ಆಗಿದೆ. ಬನ್ನಿ ಇದನ್ನು ನೋಡ್ಕೊಂಬರೋಣ. ಕೂಲ್ ಎನ್ವೈರ್ಮೆಂಟ್ ಇದೆ ಗೆಳೆಯರೆ, ಮಸ್ತ್ ಫೀಲ್ ಆಗ್ತಾ ಇದೆ. ಸೊ ಒಂದು ವ್ಯೂ ನೋಡಿ ಹೆಂಗಿದೆ ಅಂಥೇಳಿ. ಹಿರಣ್ಯಕೇಶಿ ಮಂದಿರ ಒಂದು ದಟ್ಟ ಕಾಡಿನ ಮಧ್ಯದಲ್ಲಿದೆ. ಪಾರ್ಕಿಂಗ್ ಪ್ಲೇಸ್ನಿಂದ ಅಲ್ಲಿ ತನಕ ಹೋಗ್ಬೇಕಂತಂದರೆ 300 ಮೀಟರ್ ನಡಿಬೇಕಾಗತ್ತೆ. ಈ ಥರನಾದ ಒಂದು ಸಣ್ಣ ಬ್ರಿಡ್ಜ್ ಇದೆ. ಸೊ ಈ ಬ್ರಿಡ್ಜ್ ಮೇಲಿಂದ ನಡೀತಾ ಹೋಗಬೇಕಾಗತ್ತೆ. ಪಕ್ಕದಲ್ಲಿ ನದಿಯ ನೀರು ಕೂಡ ಹೋಗ್ತಾ ಇದೆ, ನೀವು ನೋಡ್ಬೋದು. ಮತ್ತೆ ಮಳೆ ಶುರುವಾಯಿತು, ಮತ್ತೆ ಮಳೆ ಶುರುವಾಯಿತು. ಮಳೆ ಮಳೆ ಮಳೆ, ಭಾಗೋ ಭಾಗೋ. ನಾನೀಗ ಹಿರಣ್ಯಕೇಶಿ ಮಂದಿರಕ್ಕೆ ಬಂದು ತಲುಪಿರುವೆ. ಮೇಲ್ಗಡೆಯಿಂದ ಇನ್ನೂ ಮಳೆ ಸುರಿತಾ ಇದೆ, ಮಳೆ ಅಂತೂ ಬಿಡಲ್ಲ. ಹಿರಣ್ಯಕೇಶಿ ಮಂದಿರದ ಇನ್ಸೈಡ್ ವ್ಯೂ ಈ ರೀತಿ ಇದೆ. ನನ್ನ ಹಿಂದೆ ನೀವು ನೋಡ್ಬೋದು. ಇದು ತುಂಬಾ ಸುಂದರವಾಗಿರುವ ಮಂದಿರವಾಗಿದೆ. ಈ ಹಿರಣ್ಯಕೇಶಿ ಮಂದಿರ ಇದೆಯಲ್ಲ, ಇದು ಮಾತಾ ಪಾರ್ವತಿಗೆ ಸಮರ್ಪಿತವಾದ ಮಂದಿರವಾಗಿದೆ. ಹಿರಣ್ಯಕೇಶಿ ಮೀನ್ಸ್ ಒನ್ ಹೂ ವಿತ್ ಗೋಲ್ಡನ್ ಹೇರ್, ಬಂಗಾರದ ಕೇಶವುಳ್ಳವಳು ಅನ್ನೋ ಅರ್ಥ ಈ ಹಿರಣ್ಯಕೇಶಿದಾಗತ್ತೆ. ಈ ಹಿರಣ್ಯಕೇಶಿ ಮಂದಿರದ ಒಳಗಡೆ ಇರುವ ಒಂದು ಗುಹೆಯಲ್ಲಿ ಒಂದು ಸೆಲ್ಫ್ ಮ್ಯಾನಿಫೆಸ್ಟೆಡ್ ಶಿವಲಿಂಗ ಇದೆ. ಅದಕ್ಕೆ ಹಿರಣ್ಯಕೇಶ್ವರ ಅಂತ ಕರೀತಾರೆ. ಈ ಹಿರಣ್ಯಕೇಶಿ ಮಂದಿರದ ಎದುರುಗಡೆನೆ ಒಂದು ಕುಂಡವಿದೆ. ಇದೇ ಹಿರಣ್ಯಕೇಶಿ ನದಿಯ ಉಗಮ ಸ್ಥಾನವಾಗಿದೆ. ಹಿರಣ್ಯಕೇಶಿ ಮಂದಿರದ ವಾಸ್ತುಶಿಲ್ಪ ಸರಳವಾಗಿದ್ದರೂ ಕೂಡ ತುಂಬಾ ಸುಂದರವಾಗಿದೆ. ಈ ಒಂದು ಸುಂದರ ದೃಶ್ಯವನ್ನು ನೀವು ಎಂಜಾಯ್ ಮಾಡಿ. ನಾನೀಗ ಹಿರಣ್ಯಕೇಶಿ ಮಂದಿರವನ್ನು ನೋಡ್ಕೊಂಡ್ಬಿಟ್ಟು ಅಂಬೋಲಿಯಲ್ಲಿರುವ ಅಂಬೋಲಿ ಫಾರೆಸ್ಟ್ ಪಾರ್ಕನ್ನು ನೋಡೋಕ್ಕೆ ಹೋಗ್ತಾ ಇರುವೆ. ಅದಕ್ಕೆ ಬಟರ್ಫ್ಲೈ ಪಾರ್ಕ್ ಅಂತಲೂ ಕೂಡ ಕರೀತಾರೆ. ಅದನ್ನು ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಲೊಕೇಶನ್ಗೆ ಹೋಗುವೆ. ದಿಸ್ ಈಸ್ ಬ್ಯೂಟಿಫುಲ್ ವ್ಯೂ ಆಫ್ ಅಂಬೋಲಿ ವಿಲೇಜ್, ಅಂಬೋಲಿ ವ್ಯಾಲಿ. ಈ ಅಂಬೋಲಿಗೆ ಅಂಬೋಲಿ ಅಂತ ಹೆಸರು ಬರೋಕ್ಕೂ ಕೂಡ ಒಂದು ಸಣ್ಣ ಕತೆ ಇದೆ. ಅಂಬೋಲಿಗೆ ಬಂದ್ಬಿಟ್ಟು ಅಂಬೋಲಿಯನ್ನ ತಿಂದಿದ್ರೆ ಹೇಗೆ, ಏನೂ ಮಜಾ ಇರಲ್ಲ. ಫೇಮಸ್ ಟ್ರೆಡಿಷನಲ್ ಮಹಾರಾಷ್ಟ್ರಿಯನ್ ಡಿಶ್ ಅಂಬೋಲಿಯಿಂದಲೇ ಅಂಬೋಲಿಗೆ ಅಂಬೋಲಿ ಅನ್ನೋ ಹೆಸರು ಬಂದಿದೆ ಅಂತ ಕೆಲವರು ಹೇಳ್ತಾರೆ. ಈಗ ದೋಸೆ ಇರತ್ತಲ್ಲ, ಆ ದೋಸೆದ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ರೆ ಅದಕ್ಕೆ ಮಹಾರಾಷ್ಟ್ರದಲ್ಲಿ ಅಂಬೋಲಿ ಅಂತಾರೆ. ಇದು ನೋಡೋಕ್ಕೆ ಸ್ವಲ್ಪ ಉತ್ತಪ್ಪದ ಥರ ಕೂಡ ಇರುತ್ತೆ. ದೋಸೆ ಹಿಟ್ಟು ಅಂಬೋಲಿಯ ಹಿಟ್ಟು ಒಂದೇ ಇರುತ್ತೆ, ಬಟ್ ದೋಸೆಗಿಂತಲೂ ಸೈಜ್ನಲ್ಲಿ ಇದೊಂದು ಸ್ವಲ್ಪ ಥಿಕ್ ಇರುತ್ತೆ. ಅಂಬೋಲಿ ಕೂಡ ಟೇಸ್ಟಿಯಾಗಿರುವ ಫುಡ್ ಆಗಿದೆ. ಗೆಳೆಯರೆ, ನಾನೀಗ ಅಂಬೋಲಿ ಫಾರೆಸ್ಟ್ ಪಾರ್ಕಿಗೆ ಬಂದು ತಲುಪಿರುವೆ. ಬನ್ನಿ ಒಳಗಡೆ ಏನೇನಿದೆ ಅಂಥೇಳಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಒಳಗಡೆ ಎಂಟ್ರೆನ್ಸ್ನಲ್ಲಿಯೇ ಈ ರೀತಿಯಾದ ವ್ಯೂ ನೋಡೋಕ್ಕೆ ಸಿಗತ್ತೆ. ಪೂರ್ತಿ ಕಾಡಲ್ಲಿ ಹೋಗುವ ಥರ ಫೀಲ್ ಆಗತ್ತೆ. ಜಂಗಲ್ ಸಫಾರಿಯ ಫೀಲನ್ನು ನೀವಿಲ್ಲಿ ತೆಗೆದುಕೊಳ್ಳಬಹುದು. ಅಂಬೋಲಿ ಟೂರಿಸಮ್ನ ಒಂದು ಮ್ಯಾಪ್ ಇದೆ, ಇಲ್ಲಿ ನೋಡಿ. ಇದರ ಸ್ಕ್ರೀನ್ಶಾಟನ್ನು ತಗೊಳ್ಳಿ ಮತ್ತು ನೀವು ಇಲ್ಲಿ ಬಂದಾಗ ಅದನ್ನು ಬಳಕೆ ಮಾಡಿ. ನಿಮಗಿಲ್ಲಿ ಒಂದು ಗೈಡ್ ಸಿಗತ್ತೆ. ಅಂಬೋಲಿ ಫಾರೆಸ್ಟ್ ಪಾರ್ಕ್ನಲ್ಲಿ ನಿಮಗೆ ಅಂಬೋಲಿಯ ಬಯೋಡೈವರ್ಸಿಟಿಯ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ.
ಅಂಬೋಲಿಯ ಕಾಡಿನಲ್ಲಿ ಬಹಳಷ್ಟು ಸರೀಸೃಪಗಳಿವೆ ಮತ್ತು ಉಭಯವಾಸಿ ಪ್ರಾಣಿಗಳು ಕೂಡ ಇವೆ ಮತ್ತು ಸಾಕಷ್ಟು ತರಹದ ಪ್ಲ್ಯಾಂಟ್ಸ್ಗಳು ಕೂಡ ಇವೆ. ಅವುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಜೊತೆಗೆ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಬಹಳಷ್ಟು ಸಾಮಗ್ರಿಗಳು ಕೂಡ ಇವೆ. ಈ ಪಾರ್ಕಿನ ಒಂದು ಟೂರನ್ನು ತೋರಿಸುವೆ, ಎಂಜಾಯ್ ಮಾಡಿ. ಈ ಬಟರ್ಫ್ಲೈ ಪಾರ್ಕ್ ಇದೆ ಅಲ್ಲ, ಇದು ಅಂಬೋಲಿ ಊರಲ್ಲೇ ಇದೆ. ಅಂಬೋಲಿ ಬಸ್ ಸ್ಟಾಪ್ದಿಂದ ಇದು ಕೇವಲ 1 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ನೀವು ನಿಮ್ಮ ಕಾರನ್ನು ತಗೊಂಡು ಬರ್ಬೋದು. ಇಲ್ಲಿಂದ ನಾನೀಗ ಶಿರ್ಗಾಂವ್ಕರ್ ಪಾಯಿಂಟ್ಗೆ ಹೋಗ್ತಾ ಇರುವೆ. ಅದು ಈ ಅಂಬೋಲಿ ಬಸ್ ಸ್ಟಾಪ್ದಿಂದ 4 ಕಿಲೋಮೀಟರ್ ಅಂತರದಲ್ಲಿದೆ. ಸೊ ಆ ವ್ಯೂ ಪಾಯಿಂಟ್ನಿಂದ ನಮಗೆ ಅಂಬೋಲಿ ಊರಿನ ಒಂದು ಬ್ಯೂಟಿಫುಲ್ ವ್ಯೂ ನೋಡೋಕ್ಕೆ ಸಿಗತ್ತೆ. ಈಗ ಮಳೆನೂ ಬರ್ತಾ ಇದೆ, ಮಂಜು ಕೂಡ ಬಿದ್ದಿದೆ, ನಿನ್ನೆಯಿಂದನೂ ಅದೇ ಗತಿ ಇದೆ. ಸೊ ಕಾಣಿಸಿದ್ರೆ ತೋರಿಸುವೆ, ಹೋಗಿ ನೋಡೋಣ ಈಗ. ನಾನೀಗ ಶಿರ್ಗಾಂವ್ಕರ್ ಪಾಯಿಂಟಿಗೆ ಬಂದು ತಲುಪಿರುವೆ. ನೋಡೋಣ ಏನು ಕಾಣಿಸುತ್ತಂತೇಳಿ. ಸೊ ಸ್ಯಾಡ್ ಗೆಳೆಯರೆ, ಏನೂ ಕಾಣಿಸ್ತಾ ಇಲ್ಲ, ವಿಸಿಬಿಲಿಟಿ ಇಲ್ಲ. ಆದರೂ ಕೂಡ ಒಂದು ವ್ಯೂ ಈ ರೀತಿ ಇದೆ ನೋಡಿ. ಇಲ್ಲಿ ನಡೆದಾಡುವಾಗ ನೋಡ್ಕೊಂಡು ನಡ್ರಿ, ಯಾಕಂದರೆ ಇಂತಹ ರಿಂಗ್ ವರ್ಮ್ಗಳು ಇಲ್ಲಿ ಇರ್ತವೆ, ಅವುಗಳನ್ನ ಸಹಿಸಕ್ಕೆ ಹೋಗ್ಬಿಡಿ. ಇಲ್ಲಿಂದ ನಾನು ಸೀದಾ ಬಾಬಾ ವಾಟರ್ ಫಾಲ್ಸನ್ನು ನೋಡಕ್ಕೆ ಹೊರಟಿರುವೆ. ಬಾಬಾ ವಾಟರ್ ಫಾಲ್ಸ್ ಅಂಬೋಲಿ ಊರಿನಿಂದ 19 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಈ ಶಿರ್ಗಾಂವ್ಕರ್ ವ್ಯೂ ಪಾಯಿಂಟ್ನಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಲೆಟ್ಸ್ ಗೋ ದೇರ್. ಗೆಳೆಯರೆ, ಬಾಬಾ ವಾಟರ್ ಫಾಲ್ಸ್ಗೆ ಹೋಗೋಕೆ ಪರ್ ಪರ್ಸನ್ 50 ರೂಪಾಯಿ ಎಂಟ್ರಿ ಫೀ ಇದೆ. ಜೊತೆಗೆ 100 ರೂಪಾಯಿ ಪಾರ್ಕಿಂಗ್ ಆಗಿ ತೆಗೆದುಕೊಳ್ತಾರೆ. ಯಾಕಪ್ಪ ಅಂತಂದ್ರೆ ಇದೊಂದು ಪ್ರೈವೇಟ್ ಲೊಕೇಶನ್ ನಲ್ಲಿರುವ ವಾಟರ್ ಫಾಲ್ಸ್ ಆಗಿದೆ. ಪ್ರೈವೇಟ್ ಪ್ರಾಪರ್ಟಿ ಇದ್ರೂ ಕೂಡ ಪಬ್ಲಿಕ್ ವಿಸಿಟ್ಗೆ ಇದು ಅವೈಲೇಬಲ್ ಇದೆ. ಸೊ ಅದಕ್ಕಾಗಿ ಸ್ವಲ್ಪ ಇದು ಜಾಸ್ತಿ ದುಡ್ಡು ತಗೊಂತಾರೆ. ಮತ್ತೆ ಜೊತೆಗೆ ಕೈಯಲ್ಲಿ ಐಡೆಂಟಿಫಿಕೇಶನ್ಗೋಸ್ಕರ ಇಂಥದ್ದೊಂದು ಬ್ಯಾಂಡ್ ಅನ್ನ ಕೂಡ ಕೊಡ್ತಾರೆ. ಹೋಗಿ ಬರೋ ತನಕ ಇದಿರ್ಬೇಕಂತೆ. ನಿಮಗೆ ಅಲ್ಲಿ ದೂರದಲ್ಲಿ ಒಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ ಅಲ್ಲ, ಅದಕ್ಕೇ ಬಾಬಾ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಆ್ಯಕ್ಚುಲಿ ಅದರ ಒರಿಜಿನಲ್ ಹೆಸರು ಕುಂಭವಡೆ ವಾಟರ್ ಫಾಲ್ಸ್ ಅಂಥೇಳಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಅದನ್ನು ಬಾಬಾ ವಾಟರ್ ಫಾಲ್ಸ್ ಅನ್ನೋ ಹೆಸರಿನಿಂದ ಫೇಮಸ್ ಮಾಡಿದ್ದಾರೆ. ಬನ್ನಿ ಹತ್ರಕ್ಕೆ ಹೋಗಿ ನೋಡ್ಕೊಂಬರೋಣ. ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಇದರ ಪಕ್ಕದಿಂದಲೇ ಒಂದು ರಸ್ತೆ ಹೋಗ್ತಾ ಇದೆ. ಒಂದು 500 ಮೀಟರ್ ನಡೀತಾ ಹೋಗಬೇಕಾಗತ್ತೆ. ಕಚ್ಚಾ ರಸ್ತೆ ಇದೆ, ಕಾಡಿನ ರಸ್ತೆ. ಇಲ್ಲಿ ನೋಡಿ, ಎಲ್ಲಿ ತನಕ ನಿಮ್ಮ ದೃಷ್ಟಿ ಹೋಗುತ್ತೋ ವಾಟರ್ ಫಾಲ್ಸ್ಗಳೇ ಕಾಣಿಸ್ತವೆ ನಿಮಗೆ.
ಹೇಗಿತ್ತು ಗೆಳೆಯರೆ ಬಾಬಾ ವಾಟರ್ಫಾಲ್ಸ್ನ ಒಂದು ಬ್ಯೂಟಿಫುಲ್ ವ್ಯೂ. ಜಾಸ್ತಿ ದುಡ್ಡು ಹೋದ್ರೂ ಕೂಡ ಪರವಾಗಿಲ್ಲ, ನಿಮಗೊಂದು ಬ್ಯೂಟಿಫುಲ್ ಆದ ವಾಟರ್ಫಾಲ್ ನೋಡೋಕ್ಕೆ ಸಿಗತ್ತೆ. ಇಲ್ಲಿಗೆ ಬರೋದು ವರ್ತ್ ಇಟ್ ಆಗಿದೆ. ಸೂಪರ್. ಗೆಳೆಯರೆ, ಒಂದು ವೇಳೆ ನೀವು ಕೂಡ ಅಂಬೋಲಿಗೆ ಬರಲು ಪ್ಲ್ಯಾನ್ ಮಾಡ್ತಾ ಇದ್ದರೆ ಎಲ್ಲದಕ್ಕಿಂತ ಮೊದಲು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಗೂಗಲ್ ಮ್ಯಾಪ್ಸ್ಗಳನ್ನು ಆಫ್ಲೈನ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬನ್ನಿ. ಮತ್ತು ಜೊತೆಗೆ ಎಕ್ಸ್ಟ್ರಾ ಕ್ಯಾಶನ್ನು ಕೂಡ ತಗೊಂಬನ್ನಿ. ಯಾಕಪ್ಪ ಅಂತಂದರೆ ಇಲ್ಲಿ ನೆಟ್ವರ್ಕ್ ಬರಲ್ಲ. ಜಿಯೋ ಅಲ್ಲಿ ಇಲ್ಲಿ ಸ್ವಲ್ಪ ಬರುತ್ತೆ, ಏರ್ಟೆಲ್ ಮಿಕ್ಕ ನೆಟ್ವರ್ಕ್ಗಳಂತೂ ಸಿಗೋದೇ ಇಲ್ಲ. ಅಂಬೋಲಿಗೆ ಬರಲು ಬೆಸ್ಟ್ ಟೈಮ್ ಯಾವುದಪ್ಪ ಅಂತಂದರೆ ಸೆಪ್ಟೆಂಬರ್ ಟು ಫೆಬ್ರವರಿ. ಸಪೋಸ್ ನೀವೇನಾದರೂ ಮಳೆಯಲ್ಲಿ ನೆನೆಯಲು ಇಷ್ಟಪಡ್ತಾ ಇದ್ದರೆ ನೀವು ಮಾನ್ಸೂನ್ನಲ್ಲೂ ಕೂಡ ಬರ್ಬೋದು, ನೋ ಪ್ರಾಬ್ಲಮ್. ಒಂದು ವೇಳೆ ನೀವು ಬಸ್ನಿಂದ ಅಂಬೋಲಿಗೆ ಬರುವವರಿದ್ದರೆ ನಿಮಗೆ ಬೆಳಗಾವಿ, ಕೊಲ್ಲಾಪುರ್, ಪಂಜಿಮ್ ಮತ್ತು ಸಾವಂತವಾಡಿಯಿಂದ ಸಾಕಷ್ಟು ಗವರ್ನಮೆಂಟ್ ಬಸ್ಗಳು ಸಿಗ್ತವೆ. ಮತ್ತು ಇಲ್ಲಿ ಅಂಬೋಲಿಗೆ ಬಂದ ನಂತರ ಬೇರೆ ಟೂರಿಸ್ಟ್ ಲೊಕೇಶನ್ಗಳಿಗೆ ಹೋಗಲು ನಿಮಗೆ ಸಾಕಷ್ಟು ಆಟೋ ರಿಕ್ಷಾಗಳು ಕೂಡ ಸಿಗ್ತವೆ. ಒಂದು ವೇಳೆ ನೀವೇನಾದರೂ ಟ್ರೈನ್ನಿಂದ ಇಲ್ಲಿಗೆ ಬರುವವರಿದ್ದರೆ ಸಾವಂತವಾಡಿ ರೈಲ್ವೆ ಸ್ಟೇಷನ್ ಈಸ್ ದ ನಿಯರೆಸ್ಟ್ ರೈಲ್ವೆ ಸ್ಟಾಪ್ ಫಾರ್ ಯು. ಒಂದು ವೇಳೆ ನೀವೇನಾದರೂ ಬೈ ಏರ್ ಬರುವವರಿದ್ದರೆ ಬೆಳಗಾವಿ ಏರ್ಪೋರ್ಟ್ ಈಸ್ ದ ನಿಯರೆಸ್ಟ್ ಡೊಮೆಸ್ಟಿಕ್ ಏರ್ಪೋರ್ಟ್ ಫಾರ್ ಅಂಬೋಲಿ. ಒಂದು ವೇಳೆ ನೀವು ಬೇರೆ ದೇಶದಿಂದ ಇಲ್ಲಿಗೆ ಬರುವವರಿದ್ದರೆ ಗೋವಾ ಏರ್ಪೋರ್ಟ್ ಈಸ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫಾರ್ ಅಂಬೋಲಿ. ಇಲ್ಲಿಗೆ ನಾನು ನನ್ನ ಅಂಬೋಲಿಯ ಟ್ರಾವೆಲ್ ಜರ್ನಿಯನ್ನು ಎಂಡ್ ಮಾಡ್ತಾ ಇರುವೆ. ನಿಮಗೇನಾದರೂ ಈ ಟ್ರಾವೆಲ್ ಲಾಗ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಂಬೋಲಿಯ ಎಲ್ಲ ಫೋಟೋಗಳನ್ನು ನೋಡುವುದಕ್ಕಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಡೈರೆಕ್ಟರ್ ಸತೀಶ್ ಕುಮಾರ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.